ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತದುದ್ಧ್ವಾಂತ ವಿಧ್ವಂಸನರಕ್ಷಣಃ ಚೈತೀತ್ಯಾಕತನಿರ್ಭಾಸತಾಂ ನೋ ಹೃದಂಬರೆ ಹತ್ಯಕಲ್ಪಿತಕಲ್ಪೋಯಂ ಪ್ರತ್ಯತ್ಯಜಕೇಸರಿ ವ್ಯಾಸತೀರ್ಥಗುರುಭೂಯಾದ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾಣಂ ವಾದಿರಾಜಗುರೂನ್ ವಂದೇ ಹೈಗ್ರೀಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸಿದ್ಧರ್ಮರ್ಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ತೆಂದೆಯಾಳವೇ ಆಪಾದಮೌಳಿಪರ್ಯಂತಂ ಗುರುಣಾಮಾಕ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಮಧ್ವವಿಜಯ ಮಹಾಕಾವ್ಯದಲ್ಲಿ 9ನೇ ಸರ್ಗ ಅದನ್ನು ನೋಡ್ತಾ ಬಂದಿದ್ದೀವಿ. ಲಾಸ್ಟು 52ನೇ ಪದ್ಯ ನೋಡಿದ್ದೀವಿ. ಯಾನಿ ಯಾನಿ ಚರಿತಾನಿ ಯಾನಿ ಯಾನಿ ರಿತಾನಿ ಚ ಮನೋಹರಾಣ್ಯಹೋ ತಾನಿ ತಾನಿ ಚ ವಿತಾನಚೇತಸೋ ವಿಶ್ವವಿಸ್ಮಯಕರಾಣಿ ಭಾಂತಿ ಅನ್ನೋದು ಅರ್ಥ ನೋಡಿದ್ವಿ. ಅಲ್ಲಿ ಆಚಾರ್ಯರ ಸ್ತೋತ್ರರೂಪಕವಾಗಿರುವಂತಹ ಪದ್ಯವಾಗಿದೆ. ಇಲ್ಲಿ ಮಧ್ವಾಚಾರ್ಯರನ್ನು ಸಂಬೋಧನೆ ಹೇಳುವಾಗ ಒಂದು ವಿತಾನಚೇತಸಃ ಅಂಥೇಳಿ ವಿಸ್ತಾರವಾದಂತಹ ಜ್ಞಾನವುಳ್ಳವರು ಅಂಥೇಳಿ ಪೂರ್ಣ ಪ್ರಜ್ಞ ಅನ್ನುವ ಅರ್ಥ ಕೊಡುವ ಶಬ್ದ. ವಿತಾನಚೇತಸರಾದಂಥ ಆ ಮಧ್ವಾಚಾರ್ಯರು ಅವರ ಆ ಮಧ್ವಾಚಾರ್ಯರ ಯಾನಿ ಯಾನಿ ಚರಿತಾನಿ ಯಾವ ಯಾವ ಚರಿತೆಗಳು ಕಾರ್ಯಗಳು ಅವರು ಮಾಡಿರುವಂತಹ ದೊಡ್ಡ ದೊಡ್ಡ ಕೆಲಸಗಳು ಯಾವುದಿದೋ ಅವೆಲ್ಲವನ್ನು ಅವರು ಮಾಡ್ತಿರುವಂತಹ ಜೀವನದ ಬೋಧಕ ಅಂದರೆ ನಮಗೆಲ್ಲರಿಗೂ ಜ್ಞಾನಬೋಧಕವಾಗಿರುವಂತಹ ಕಾರ್ಯಗಳನ್ನೆಲ್ಲ ಮಾಡ್ತಾಯಿದ್ರು. ಅವರು ಮಾಡುವಂತಹ ಕಾರ್ಯಗಳು ಚರಿತ್ರೆಗಳು ಅವು ಯಾವುದಿತ್ತೋ ಅವೆಲ್ಲವೂ ಕೂಡ ಯಾನಿ ಯಾನಿ ಮನೋಹರಾಣಿ ಮನಸ್ಸನ್ನು ಆಕರ್ಷಿಸುವಂತಹ ಈರಿತಾನಿ ಚ ಸಂತಿ ಈರಿತಗಳನ್ನು ಅವರು ಹೇಳುವ ಮಾತುಗಳಂದರೆ ಅವರು ಮಾರ್ಗದರ್ಶಕವಾಗಿ ತೋರಿಸಿಕೊಡ್ತಾ ಇದ್ದರು, ಬೋಧನೆ ಮಾಡ್ತಾ ಇದ್ದರು. ಎಲ್ಲ ಅವರು ಮಾಡುವ ಕೆಲಸಗಳು ಮಾತುಗಳು ಮನೋವಾಕ್ಯಗಳಂತ ಹೇಳಿದಂತೆ ಅವೆಲ್ಲವೂ ಕೂಡ ಯಾವುದ್ಯಾವುದಿದೋ ಅವೆಲ್ಲವೂ ಕೂಡ ತಾನಿ ವಿಶ್ವವಿಸ್ಮಯಕರಾಣಿ ಅಂತೇಳಿ ಅವೆಲ್ಲವೂ ಕೂಡ ವಿಶ್ವವಿಸ್ಮಯಕರವಾಗಿತ್ತು. ಪ್ರಪಂಚದಲ್ಲಿ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡುವಂತಹ ರೀತಿಯಲ್ಲಿ ಭಾಂತಿ ಪ್ರಕಾಶಿಸ್ತಾ ಇತ್ತು. ಅವರ ಕಾರ್ಯಗಳು ಮಾತುಗಳೆಲ್ಲವೂ ಕೂಡ ಅದ್ಭುತವಾಗಿತ್ತು ಅಂಥೇಳಿ ಹೇಳ್ತಾ, ಅದಾದ ಮೇಲೆ ಅವರು ಅಲ್ಲಿಂದ ಹೊರಟು ಆ ನದಿಗಳನ್ನೆಲ್ಲ ದಾಟಿ ಬದ್ರಿಕಾಶ್ರಮಕ್ಕೆ ಹೋಗುವ ವಿಷಯವನ್ನು ಹೇಳ್ತಾ, ಪಾರಿವ್ರಾಜ್ಯಾದಿರಾಜ ಪುನರ್ಪಿ ಬದರೀಂ ಪ್ರಾಪ್ಯ ಕೃಷ್ಣಂ ಚ ನತ್ವಾ ಅಂಥೇಳಿ ನಮಗೆ ವಾಯುಸ್ತುತಿಯಲ್ಲಿ ಬರುವಂತೆ ಅಲ್ಲಿ ಪುನರ್ಪಿ ಬದರೀಂ ಪ್ರಾಪ್ಯ ಕೃಷ್ಣಂ ಚ ನತ್ವಾ ಕೃತ್ವಾನಿ ಭಾಷ್ಯಾನಿ ಸಮ್ಯಕ್ ವೇದನ ಸ ಭವಾನ್ ಭಾರತಾರ್ಥ ಪ್ರಕಾಶಂ ಅಂಥೇಳಿ ಅಲ್ಲಿ ಬದ್ರಿಕಾಶ್ರಮಕ್ಕೆ ಹೋಗಿದ ವೃತ್ತಾಂತವನ್ನು ಹೇಳುವಾಗ ಕೂಡ ಬಹಳ ಶ್ಲೇಷದಿಂದ 2 ಅರ್ಥಗಳು ಅದನ್ನು ಉಪಯೋಗಿಸಿಕೊಂಡು ಈ 53ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 52ನೇ ಪದ್ಯದವರೆಗೂ ಕೂಡ ಅವೆಲ್ಲವೂ ಕೂಡ ರಥೋದ್ಧತ ಅಂತೇಳಿ ರಣರ ಲಗ ಗಣಗಳಿಂದ ಕೂಡಿರುವಂತಹ ಛಂದಸ್ಸಿನಲ್ಲಿರುವಂಥದ್ದು. 53ನೇ ಪದ್ಯ ಇದು ಬೇರೆ ಛಂದಸ್ಸು. ಇಲ್ಲಿಂದ ಮಿಕ್ಕ ಪದ್ಯಗಳೆಲ್ಲ ಕೂಡ ಬೇರೆ ಬೇರೆ ಛಂದಸ್ಸುಗಳು, ರಥೋದ್ಧತ ಅಲ್ಲ. ಆ ಬೇರೆ ಬೇರೆ ಛಂದಸ್ಸಲ್ಲಿರುವಂಥದ್ದು ಜತ ಅಂತ ಇರುವಂಥದ್ದು ವಂಶಸ್ಥ ಛಂದಸ್ಸು. ಸರಸ್ವತಿ ವೃತ್ತಿ ಕರಿಷ್ಯ ರೀರಿಣ ಅಂಥೇಳಿ ಜತ ಅನ್ನುವ ಗಣಗಳಿರುವಂತಹ ಜಗತಿ ಛಂದಸ್ಸಿನ ಒಂದು ವಿಶೇಷ. ಅದರಲ್ಲಿ ಹೇಳುವಂಥದ್ದು ಅದು ಹೀಗಿದೆ: ಸರಸ್ವತಿ ವೃತ್ತಿ ಕರಿಶರೀರಿಣ ಮತೀತ್ಯ ಬಹ್ವಿ ಸಮತೀತ ಗೋತ್ರಕಃ ಪುರೇವ ಕೃಷ್ಣ ಪ್ರಿಯಮಾಪದಶ್ರಮಂ ಪೃಥುಪ್ರಬೋಧ ಪುನರುತ್ತಮಾಶ್ರಮಂ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. 53ನೇ ಪದ್ಯ ಅದು ಹೇಳುವಾಗ ಪೃಥುಪ್ರಬೋಧ ಅಂಥೇಳಿ ಆಚಾರ್ಯ ಮಧ್ವರನ್ನು ಬೇರೆ ಬೇರೆ ಎಲ್ಲ ಪೂರ್ಣ ಪ್ರಜ್ಞಾನೂ ಅರ್ಥ ಬರುವ ಪರ್ಯಾಯ ಶಬ್ದಗಳನ್ನು ಉಪಯೋಗಿಸುವ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಪೃಥುಪ್ರಬೋಧ ಅಂದರೆ ಪೂರ್ಣ ಪ್ರಜ್ಞೆ, ಪೃಥು ದೊಡ್ಡದಾದ ಪೂರ್ಣವಾದ, ಪ್ರಬೋಧ ಜ್ಞಾನ ಉಳ್ಳವರು ಅಂದರೆ ಪೂರ್ಣ ಪ್ರಜ್ಞಾಚಾರ್ಯರು. ಅವರು ಶರೀರಿಣಾಂ ವೃತ್ತಿಕರಿಹಿ, ಶರೀರಿಣ ಮಾನವರಿಗೆ ಮನುಷ್ಯರಿಗೆ ವೃತ್ತಿಕರಿಹಿ ಅಂಥೇಳಿ ಇಲ್ಲಿ ಇದಕ್ಕೆ ಶ್ಲೇಷ ಇದೆ. ಆದ್ದರಿಂದ ಈ ಶ್ಲೇಷದ ಒಂದು ವಿಶೇಷ ಅರ್ಥವನ್ನು ಕೊಡುವುದಕ್ಕಾಗಿ ಈ ಪದ್ಯಕ್ಕೆ ಭಾವಪ್ರಕಾಶಕದಲ್ಲಿ ನಾರಾಯಣ ಪಂಡಿತಾಚಾರ್ಯರೇ ವ್ಯಾಖ್ಯಾನ ಮಾಡಿ ಹೇಳ್ತಾರೆ. ಸರಸ್ವತಿ ಅನ್ನುವ ಶಬ್ದಕ್ಕೆ 2 ಅರ್ಥಗಳನ್ನು ತಗೊಳ್ಳ್ರಿ ಅಂಥೇಳಿ. ಏನು ಸರಸ್ವತಿ ಅಂದರೆ ಸರಸ್ವತಿ ನದಿ ಪ್ರಾಪರ್ ನೌನ್ ಒಂದು ಅರ್ಥ ಇದೆ. ಆದರೆ ರಸ ಅಂದರೆ ನೀರು,
ನೀರು ತುಂಬಿರುವಂಥದ್ದು ನದಿಗಳು ಅನ್ನುವ ಸಾಮಾನ್ಯ ಅರ್ಥಕ್ಕೂ ಸರಸ್ವತಿ ಅನ್ನೋ ಶಬ್ದ, ಅಂದರೆ ಸರಸ್ವತಿ ನದಿಗೂ ಸರಸ್ವತಿ ಅಂತ ಹೆಸರಿದೆ. ಸರಸ್ವತಿ ದೇವತೆಗೆ ಅದಕ್ಕೂ ಸರಸ್ವತಿ ಅಂತ ಹೆಸರಿದೆ. ಅದೇ ಸರಸ್ವತಿ ಅನ್ನುವ ಶಬ್ದ ನದಿಗಳಿಗೆ ಕೂಡ ಸಾಮಾನ್ಯ ನದಿಗಳೇ, ಎಲ್ಲ ನದಿಗಳ ಸಮೂಹ ಅನ್ನುವ ಅರ್ಥದಲ್ಲಿ ಸರಸ್ವತಿ ಅಂತ ಬಳಸ್ತಾರೆ. ಆದ್ದರಿಂದ ಸರಸ್ವತಿ ಅಂದರೆ ಎನಿ ರಿವರ್, ಯಾವುದೇ ನದಿಗಳಿಗೆ, ಎಲ್ಲ ನದಿಗಳು. ಇಲ್ಲಿ ಸರಸ್ವತಿ ಅಂದರೆ ನೀವು ಯಾವ ಅರ್ಥವನ್ನು ತಗೋಬೇಕು ಅಂತ ಹೇಳಿದಾಗ ಗೋದಾವರಿಯಾದಿ ನದೀಹಿ ಅಂತೇಳಿ, ಗೋದಾವರಿ ಮುಂತಾದ ನದಿ ಅಂದರೆ ಅಲ್ಲಿ ಸೌತ್ನಲ್ಲಿದ್ದಾರೆ. ಗೋದಾವರಿ ನದಿಯನ್ನು ದಾಟಿಕೊಂಡು ಹಾಗೆ ದಾಟಿಕೊಂಡು ಆಮೇಲೆ ಪರ್ವತಗಳನ್ನೆಲ್ಲ ದಾಟಿಕೊಂಡು ಬದ್ರಿಕಾಶ್ರಮಕ್ಕೆ ಹೋಗಿದ್ದಾರೆ. ಅದಕ್ಕೆ ಹೇಳುವಾಗ ಶ್ಲೇಷದಿಂದ ಹೇಳ್ತಾ ಇದ್ದಾರೆ, ಸರಸ್ವತಿ ನದಿಗಳನ್ನು ಅಂದರೆ ಗೋದಾವರಿಯಾದಿ ನದಿ, ಗೋದಾವರಿ ಮುಂತಾದ ನದಿಗಳನ್ನು ಅವು ವೃತ್ತಿಕರೀಹಿ ಅಂತೇಳಿ ಅದಕ್ಕೆ ವಿಶೇಷಣ. ವೃತ್ತಿ ಅಂದರೆ ಜೀವನ ಮಾನವ ಸ್ನಾನಪಾನಾದಿನ ವೃತ್ತಿಕರೀಹಿ ಅಂತೇಳಿ. ಮನುಷ್ಯರು ನದಿಗಳನ್ನು ಹೇಗೆ ಉಪಯೋಗಿಸ್ತಾರೆ? ಸ್ನಾನ ಮಾಡೋದಕ್ಕೆ, ಪಾನ ಮಾಡೋದಕ್ಕೆ, ಕುಡಿಯೋದಕ್ಕೆ ಎಲ್ಲದಕ್ಕೂ ನದಿ ನೀರನ್ನು ಉಪಯೋಗಿಸ್ತಾರೆ. ಆದ್ದರಿಂದ ಈ ನದಿಗಳು ಹೇಗಿರುತ್ತೆ? ವೃತ್ತಿಕರಿವಾದ ಅಂದರೆ ಜೀವನ ನಡೆಸುವುದಕ್ಕೆ ಬೇಕಾದ ನದಿಗಳನ್ನು ದಾಟಿ ಹೋಗ್ತಾ ಇದ್ದಾರೆ. ಅದಕ್ಕೆ ಸರಸ್ವತಿ ವೃತ್ತಿಕರೀಹಿ ಶರೀಣಾಂ ಅತೀತ್ಯ, ನದಿಗಳನ್ನು ದಾಟಿದ್ದಾರೆ ಅಂತ ಸಾಮಾನ್ಯ ಒಂದು ಅರ್ಥ. ಈ ಅರ್ಥವೂ ಇದೆ. ಇದರ ಜೊತೆಯಲ್ಲಿ ಏನು ಮಾಡಿದ್ದಾರೆ? ಸರಸ್ವತಿ ಅನ್ನುವುದಕ್ಕೆ ಶಬ್ದ, ವಾಕ್, ಸರಸ್ವತಿ ಜ್ಞಾನದಿಂದ ಕೂಡಿದ ಮಾತುಗಳು, ಅಂದರೆ ಅದರಿಂದ ಇರುವ ಸಮೂಹ, ಅಂದರೆ ವೇದ ಸಮೂಹಗಳು, ವೇದ ವಾಕ್ಗಳದೆ ಅವುಗಳು ವೃತ್ತಿಕರಿಹಿ ಪ್ರವೃತ್ತಿಕರಿಹಿ, ನಮಗೆ ಸ್ವರ್ಗ ಕಾಮೋ ಯಜೇತ ಇತ್ಯಾದಿ ವಾಕ್ಯಗಳು ವೇದಗಳಲ್ಲಿ ಬರುತ್ತೆ. ಆದ್ದರಿಂದ ಅದಕ್ಕೆ ಹೇಳ್ತಾ ಇದ್ದಾರೆ ನೆಕ್ಸ್ಟ್, ಸ್ವರ್ಗಾದಿ ದಾನೇನ ಪ್ರವೃತ್ತಿಕರೀಹಿ ವಾಚಃ ಅಪಿ ಅಂಥೇಳಿ. ಅಂದರೆ ಇಲ್ಲಿ ಸ್ವರ್ಗಾದಿಗಳನ್ನು ಕೊಡುತ್ತೆ ಅನ್ನುವ ರೀತಿಯಿಂದ ವಾಕ್ಯ ಇದೆ. ಸ್ವರ್ಗ ಕಾಮೋ ಯಜೇತ ಅಂತ, ಸ್ವರ್ಗವನ್ನು ಬಯಸುವವರು ಈ ಯಜ್ಞವನ್ನು ಮಾಡ್ರಿ. ಹೀಗೆ ಎಲ್ಲರಿಗೂ ನಮಗೆ ವೇದವಾಕ್ಯಗಳು ಒಂದು ಲೌಕಿಕ ವಿಧಾನವನ್ನು ತೋರಿಸಿಕೊಡುವಂತೆ ಒಂದು ಅರ್ಥ ಇದೆ, ಅರ್ಥ ಇಲ್ಲ ಅಂತಲ್ಲ. ಆದರೆ ಆಚಾರ್ಯರು ಹೇಗೆ ಇಲ್ಲಿ ಗೋದಾವರಿ ಮುಂತಾದ ನದಿಗಳನ್ನು ದಾಟಿ ಹೋದಂತೆ ಇದು ಫಿಸಿಕಲ್ಲಾಗಿ ದಾಟುವಂಥದ್ದು. ಈ ವೇದ ವಾಣಿ ಅನ್ನುವುದು ಯಾವುದಿದೋ ಅವು ಸರಸ್ವತಿಗಳು, ಅವುಗಳನ್ನು ದಾಟಿದ್ದ ಅಂದರೆ ಅರ್ಥ ಏನಿದೋ ಆ ಮೀನಿಂಗ್ ಇಟ್ಕೊಂಡು ಇನ್ನೂ ಹೆಚ್ಚು ಅರ್ಥವನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ನಮಗೆ ಸಿಗುವ ಅರ್ಥಗಳನ್ನು ದಾಟಿ ಇನ್ನೂ ನಮಗೆ ಸಿಗದೇ ಇರುವ ಅರ್ಥಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಇದು ಫಿಗರ್ಟಿವ್ ಎಕ್ಸ್ಪ್ರೆಷನ್. ಮೊದಲದು ಲಿಟ್ರಲ್ ಎಕ್ಸ್ಪ್ರೆಷನ್, ಇದು ಫಿಗರ್ಟಿವ್ ಎಕ್ಸ್ಪ್ರೆಷನ್. ಆ ಸರಸ್ವತಿ, ಆ ವೇದವಾಣಿ ಮುಂತಾದ ನದಿಗಳಲ್ಲಿ ಅವುಗಳಿಗೆ ಬರುವ ಅರ್ಥಗಳನ್ನು ಅತೀತ್ಯ ದಾಟಿ, ಅಲ್ಲಿ ಎಷ್ಟು ಅರ್ಥ ಹೇಳಿದೋ ಅದಕ್ಕಿಂತ ದಾಟಿ ಇನ್ನೂ ಅಡಿಷನಲ್ ಪ್ರಯೋಜನ. ಅದೇ ಸ್ವರ್ಗವನ್ನು ಬಯಸುವವರು ಮಾತ್ರ ಯಾಗ ಮಾಡುವುದಲ್ಲ, ಮೋಕ್ಷಕಾಮಿಗಳು ಕೂಡ ಇದನ್ನು ಮಾಡಿ ಭಗವಂತನ ಅನುಗ್ರಹ ಬೇಕಂತ ಮಾಡಿರಿ. ಸ್ವರ್ಗವನ್ನು ಬಯಸುವವರು ಮಾಡೋದು ಮಾಡ್ತಾರೆ. ನೀವು ಸ್ವರ್ಗವನ್ನು ಬಯಸದೆ ಪರಮಾತ್ಮನ ಪ್ರೀತಿಯಾಗಲಿ, ಮೋಕ್ಷವಾಗಲಿ, ಜ್ಞಾನ ಕೊಡಲಿ ಅಂಥೇಳಿ ಅದನ್ನು ಮಾಡಬಹುದು. ಮಾಡಿದರೆ ಆ ಪ್ರಯೋಜನವೂ ಸಿಗುತ್ತೆ. ಆದ್ದರಿಂದ ಆ ವಿಶೇಷ ಅರ್ಥವನ್ನು ನಮಗೆ ಕೊಟ್ಟಿದ್ದಾರೆ. ಹೀಗೆ ಅವುಗಳನ್ನು ಅತೀತ್ಯ, ಆ ವೇದವಾಣಿಗಳು ವಾಕ್ಯಗಳನ್ನು ದಾಟಿದ್ದಾರೆ ಅನ್ನೋದು ಹೇಳುವಾಗ ಸ್ವರ್ಗಾದಿ ದಾನೇನ ಪ್ರವೃತ್ತಿಕರೀಹಿ ವಾಚಃ ಅಪಿ ಅತೀತ್ಯ, ಆ ವಿಧವಾಗಿ ಪ್ರವೃತ್ತ ಮಾಡುವಂತಹ ಮಾತುಗಳಿದ್ದರೆ ಅವುಗಳ ಅರ್ಥವನ್ನು ದಾಟಿದವರಾಗಿ, ಅಂದರೆ ಇನ್ನೂ ಹೆಚ್ಚು ಅರ್ಥವನ್ನು ಕೊಟ್ಟು, ತಾಸಾಂ ಸರ್ವಾಸಾಂ ವಿಷ್ಣು ವಿಷಯತ್ವ ಸಾಧನೇನ ಮೋಕ್ಷ ಪ್ರತಿಪಾದನೇನ ಸ್ವರ್ಗಾದಿ ಅವುಗಳನ್ನು ಸ್ವರ್ಗಾದಿ ಪ್ರಯೋಜನಗಳ ದಾನ ಮಾಡಿದರೆ ಆ ವೇದವಾಣಿ ಅದಕ್ಕೆ ಆದಾನ ಅದು ಮಾತ್ರ ಸಿಗುವುದಲ್ಲ, ಮೋಕ್ಷ ಪ್ರತಿಪಾದನ ಕೂಡ, ಮೋಕ್ಷ ಪ್ರತಿಪಾದನ ಮಾಡ್ತಾ ಇದ್ದಾರೆ. ವಿಷ್ಣು ವಿಷಯತ್ವ ಸಾಧನೆ ಮಾಡುವಂತಹ ಅರ್ಥವನ್ನು ಕೂಡ ಅವುಗಳಿಗೆ ಕೊಟ್ಟು ಅವುಗಳ ಮೂಲಕವಾಗಿ ಜನಗಳ ಉದ್ಧಾರವಾಗುವುದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಆಚಾರ್ಯ ಮಧ್ವರು. ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ಹೇಳಿ ಅದೇ ವಿಧವಾಗಿ ಅತೀತ್ಯ ಬಹ್ವೀಹಿ, ಆ ವಿಧವಾದ ಅನೇಕ ನದಿಗಳನ್ನು ದಾಟಿ ಸಮತೀತ ಗೋತ್ರಕಃ, ಅತೀತ ಸಮ್ಯಕ್ ಅತೀತ ಗೋತ್ರಕಃ. ಇಲ್ಲಿ ಗೋತ್ರ ಶಬ್ದಕ್ಕೂ ಕೂಡ ಪರ್ವತಗಳು ಅಂತ, ಗೋತ್ರಕ್ಕೆ ಪರ್ವತ, ಅದಕ್ಕೆ ಗೋವರ್ಧನ ಗೋತ್ರ ಅಂತ ಬಹಳ ಕಡೆ ಪ್ರಯೋಗ ಮಾಡ್ತಾರೆ. ಪರ್ವತಗಳಿಗೆ ಗೋತ್ರ ಅಂತ ಕರೀತಾರೆ. ಯಾಕೆ ಅವು ಗೋತ್ರ ಅಂದರೆ ಗೋವುಗಳನ್ನು ಕಾಪಾಡುವಂಥದ್ದು ಅಂತೇಳಿ. ಅಂದರೆ ಗೋವುಗಳಲ್ಲಿ ಅಲ್ಲಿ ಪರ್ವತದ ಹತ್ತಿರ ಇರುವ ಹುಲ್ಲು ಮುಂತಾದಗಳನ್ನು ತಿಂದು ಆಹಾರ, ಅದಕ್ಕೆ ಒಂದು ಆಹಾರ ಕೊಡುತ್ತಲ್ವ, ಆದ್ದರಿಂದ ಆ ಆಹಾರ ಕೊಡುವುದರ ಮೂಲಕವಾಗಿ ಆಕಳ ರಕ್ಷಣವೂ ಆಗುತ್ತೆ. ಆದ್ದರಿಂದ ಪರ್ವತಗಳಿಗೂ ಒಂದು ಹೆಸರು ಗೋತ್ರ ಅಂತ. ಇಲ್ಲ ಗೋತ್ರ, ಗೋ ಅಂದರೆ ಭೂಮಿಗೆ
ಭೂಧಾರ ಅಂಥೇಳಿ, ಭೂಧರ ಅಂಥೇಳಿ. ಆ ಪರ್ವತಗಳಿಗೂ ಭೂಧರವಾದ್ದರಿಂದಲೂ ಗೋತ್ರ. ಈಗ ಪರ್ವತಕ್ಕೂ ಗೋತ್ರ ಅಂತ ಹೆಸರಿದೆ. ಆದ್ದರಿಂದ ಸಮತೀತ ಗೋತ್ರಕಃ ಅಂದರೆ ಆ ಪರ್ವತಗಳನ್ನು ದಾಟಿದ್ದಾರೆ, ಅದನ್ನು ಹೇಳ್ತಾ ಇದ್ದಾರೆ. ಸಮತೀತ್ರ ಗೋತ್ರಕಃ ಅಂದರೆ ಸಮತೀತ ವಿಂಧ್ಯಾದಿ. ಯಾಕಂದರೆ ಇಲ್ಲಿ ಸೌತ್ನಿಂದ ನಾರ್ತ್ಗೆ ಹೋಗುವಾಗ ವಿಂಧ್ಯ ಪರ್ವತ ಮುಂತಾದ ಪರ್ವತಗಳನ್ನು ದಾಟಿ ಹೋಗ್ತಾರಲ್ವ. ಆದ್ದರಿಂದ ಈ ಪರ್ವತಗಳನ್ನು ದಾಟಿದ್ದಾರೆ. ಇದು ಫಿಸಿಕಲ್ ಆಗಿ ನಡೆಯಿರುವಂಥದ್ದು. ಆದ್ದರಿಂದ ಸಮತೀತ ಗೋತ್ರಕಃ ಅಂದರೆ ಅಲ್ಲಿ ಇರುವ ಪರ್ವತಗಳನ್ನೆಲ್ಲ ದಾಟಿದವರಾಗಿದ್ದಾರೆ ಅಂಥೇಳಿ. ಈ ವಿಧವಾಗಿ ಸಮತೀತ ಗೋತ್ರಕರಾಗಿದ್ದಾರೆ. ಮಾಡಿ ಅದು ಏನು ಮಾಡಿದ್ದಾರೆ, ಸಮತೀತ. ಇನ್ನೊಂದು ಇಲ್ಲಿ ಗೋತ್ರ ಅಂದರೆ ಗೋತ್ರಗಳು, ವಿಶ್ವಾಮಿತ್ರ ಗೋತ್ರ ಇತ್ಯಾದಿ ಗೋತ್ರಗಳು. ಆ ಗೋತ್ರಗಳನ್ನ ಹೇಳುವಾಗ ನಾವು ಹೇಳಿದ್ದೇವೆ ವಿಶ್ವಾಮಿತ್ರ ಗೋತ್ರೋದ್ಭವಸ್ಯ ಯಾವುದೊಂದು ಹೆಸರು ನಾವು ಹೇಳಿಬಿಟ್ಟು ಆ ನಾಮದೇ ಇರುವಂಥ ನಾವು ಈ ಯಜ್ಞ ಯಾಗಾದಿಗಳು ಮಾಡ್ತೀವಿ, ಹೀಗೆಲ್ಲ ಮಾಡ್ತಾರೆ. ಅಂದರೆ ಈ ಗೋತ್ರ ಇದ್ದವರು ಬ್ರಾಹ್ಮಣರು, ಅವರು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಆಶ್ರಮಗಳಲ್ಲಿ ಯಜ್ಞ ಯಾಗಾದಿಗಳು ಕರ್ಮಗಳೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಸನ್ಯಾಸಾಶ್ರಮಕ್ಕೆ ಹೋದರೆ ಇವೆಲ್ಲ ಕರ್ಮಗಳಿಲ್ಲ. ಅದರಿಂದ ಈ ಗೋತ್ರದ ಲಿಮಿಟೇಷನ್ ಇರುವ ಈ ಆಶ್ರಮಗಳನ್ನು ದಾಟಿ ಸನ್ಯಾಸಾಶ್ರಮಕ್ಕೆ ಹೋಗಿದ್ದಾರಲ್ವ ಆಚಾರ್ಯ ಮಧ್ವರು, ಅದನ್ನೇ. ಸೊ ಇದು ಎರಡನೇ ಅರ್ಥ. ಅಂದರೆ ಸಮತೀತ ಗೋತ್ರಕಃ ಅಂದರೆ ಸಮತೀತ ವೈಶ್ವಾಮಿತ್ರಾದಿ ಗೋತ್ರ ಕರ್ಮಾಚ. ಗೋತ್ರ ಕರ್ಮಗಳು ಯಾವುದು ವಿಶ್ವಾಮಿತ್ರಾದಿ ಗೋತ್ರಗಳಲ್ಲಿ ಇದ್ದು ಮಾಡತಕ್ಕಂತಹ ಈ 3 ಆಶ್ರಮಗಳ ಕರ್ಮಗಳನ್ನು ದಾಟಿದ್ದಾರೆ. ಅಂದರೆ 4ನೇ ಆಶ್ರಮ ಸನ್ಯಾಸಾಶ್ರಮಕ್ಕೆ ಹೋಗಿದ್ದಾರೆ ಅನ್ನುವ ಅರ್ಥ. ಇದಕ್ಕೆ ಹೀಗೆ ತಗೊಳ್ರಿ ಅಂತ ಹೇಳಿ ನಮಗೆ ಅಲ್ಲಿ ಸೂಚನೆ ಕೊಟ್ಟಿದ್ದಾರೆ ಭಾವಪ್ರಕಾಶಕದಲ್ಲಿ. ಅದನ್ನು ಇಟ್ಟುಕೊಂಡು ವ್ಯಾಖ್ಯಾನದಲ್ಲಿ ಪದಾರ್ಥ ದೀಪಿಕದಲ್ಲಿ ಹೇಳ್ತಾ ಇದ್ದಾರೆ. ಪೃಥುಪ್ರಬೋಧ ಶ್ರೀಮಧ್ವಾಚಾರ್ಯ ಪೂರ್ಣಪ್ರಜ್ಞಾಚಾರ್ಯ ಪುನಃ ಕೃಷ್ಣಪ್ರಿಯಂ. ಇಲ್ಲಿ ಇನ್ನೊಂದು ಕೂಡ ಕೃಷ್ಣಪ್ರಿಯ, ಅದಕ್ಕೆ ಸ್ಪಷ್ಟವಾಗಿದೆ. ಆದ್ದರಿಂದ ಭಾವಪ್ರಕಾಶಕದಲ್ಲಿ ಹೇಳಲಿಲ್ಲ, ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಕೃಷ್ಣಪ್ರಿಯ, ಕೃಷ್ಣನಿಗೆ ಪ್ರಿಯವಾದ. ಕೃಷ್ಣ ಅಂದರೆ ಯಾವ ಕೃಷ್ಣ? ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ, ಎಲ್ಲ ಕೃಷ್ಣ. ಇಲ್ಲಿ ಬದ್ರಿಕಾಶ್ರಮ ಅಂದರೆ ಪರಮಾತ್ಮನ ರೂಪಗಳೇ ಎಲ್ಲ. ಆದರೆ ವೇದವ್ಯಾಸರಿಗೆ ಇಷ್ಟವಾದ ಆಶ್ರಮ ಯಾವುದಿದೆ? ಬದ್ರಿಕಾಶ್ರಮ, ಅಲ್ಲಿಗೆ ಹೋಗಿದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಶರೀರಿನಾಂ. ಇಲ್ಲಿ ಹೇಳುವಾಗ ಕೃಷ್ಣ ಪ್ರಿಯಂ ಶ್ರೀ ವೇದವ್ಯಾಸಾದಿ ಪ್ರಿಯಂ ಅಂತ ಒಂದು ಅರ್ಥ. ಉತ್ತಮ ಆಶ್ರಮಂ, ಉತ್ತರ ಬದರಿಕಾಶ್ರಮಂ ಅಂತೇಳಿ. ಉತ್ತಮ ಆಶ್ರಮಂ ಅಂದರೆ ಉತ್ತಮವಾದ ಬದರಿಕಾಶ್ರಮ ಅಂಥೇಳಿ, ಉತ್ತಮ ಆಶ್ರಮಂ ಅಂಥೇಳಿ ಅದನ್ನು ಹೋಗಿದ್ದಾರೆ ಅಂಥೇಳಿ ಅಲ್ಲಿ ಹೇಳ್ತಾ. ಇಲ್ಲಿ ಅದು ಹೇಗೆ ಹೋಗಿದ್ದಾರೆ ಅಂದರೆ ಆಶ್ರಮಂ ಅಂಥೇಳಿ. ಅಂದರೆ ಇಷ್ಟು ನದಿಗಳನ್ನು ದಾಟಿ ಪರ್ವತಗಳನ್ನು ದಾಟಿ ಹೋಗಿದ್ದಾರಲ್ವಾ, ಇಷ್ಟೆಲ್ಲ ಮಾಡಿದ್ದಾರೆ. ಅಂದರೆ ಶ್ರಮ ಆಯಿತು ಅವ್ರಿಗೆ ತುಂಬ. ಅಂದರೆ ಆಚಾರ್ಯ ಮಧ್ವರು ವಾಯುದೇವರ ಅವತಾರ, ಅವರಿಗೆ ಇಷ್ಟೆಲ್ಲ ದಾಟಿ ನದಿಗಳನ್ನು ಪರ್ವತ ದಾಟಿ ಹೋಗೋದು ಯಾವ ಶ್ರಮವೂ ಆಗಲಿಲ್ಲ. ಅದಕ್ಕೆ ಆಶ್ರಮಂ ಅಂಥೇಳಿ. ಇದು ಕೃಷ್ಣ ಪ್ರಿಯಂ, ಇಲ್ಲಿ ಕೃಷ್ಣ ಪ್ರಿಯಂ ಆಪದ್ ಆಶ್ರಮಂ ಅಂಥೇಳಿ. ಇಲ್ಲಿ ಕೃಷ್ಣಪ್ರಿಯವಾದ ಈ ಆಶ್ರಮವನ್ನು ಅಲ್ಲಿ ಹೋಗಿದ್ದಾರೆ. ಅದು ಹೇಳುವಾಗ ಆಶ್ರಮಂ ಅಂತ ಶ್ರಮವಿಲ್ಲದೆ, ಶ್ರಮರಹಿತಂ ಅಂದರೆ ಇದೆಲ್ಲ ಮಾಡುವುದು ಶ್ರಮ ಇಲ್ಲ. ಅಷ್ಟೇ ಅಲ್ಲದೆ ಇದು ಮಾತ್ರಕ್ಕೆ ಶ್ರಮ ಇಲ್ಲ ಅಂತಲ್ಲ, ಈ ವೇದಕ್ಕೆ ವ್ಯಾಖ್ಯಾನ ಮಾಡೋದು ಅದಕ್ಕೂ ಕೂಡ ಅವ್ರಿಗೆ ಯಾವ ಶ್ರಮವೂ ಆಗಲಿಲ್ಲ. ಅದಕ್ಕೆ ಇಂತಹ ಶ್ರಮರಹಿತವಾಗಿ ಎಲ್ಲದಕ್ಕೂ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಹೀಗೆ ಮಾಡಿ ಅವರು ಬದ್ರಿಕಾಶ್ರಮವನ್ನು ತಲುಪಿದ್ದಾರೆ. ಆಪತ್ ಅಂದರೆ ಪ್ರಾಪ ಅಂಥೇಳಿ ಬದ್ರಿಕಾಶ್ರಮವನ್ನು ತಲುಪಿದ್ದಾರೆ ಅಂಥೇಳಿ. ಹೇಗೆ ಬದ್ರಿಕಾಶ್ರಮಕ್ಕೆ ಹೋಗಿದ್ದಾರೆ ಅಂದರೆ ಶರೀರಾಂ ವೃತ್ತಿಕರೀಹಿ ಸ್ನಾನಪಾನಾದಿ ವೃತ್ತಿಕರೀಹಿ. ಸ್ನಾನಪಾನಾದಿಗಳನ್ನು ಮಾಡುವುದಕ್ಕೆ ಅನುಕೂಲ ಮಾಡುವುದರ ಮೂಲಕವಾಗಿ ನಮಗೆ ಇರುವಂತಹ ಬಹ್ವೀಹಿ ಸರಸ್ವತೀಹಿ, ತುಂಬ ನದಿಗಳು, ಗೋದಾವರಿ ಮುಂತಾದ ಅನೇಕ ನದಿಗಳನ್ನು ದಾಟಿದವರಾಗಿ, ಬಹ್ವೀಹಿ ಅನೇಕ ನದಿಗಳನ್ನು ಅತೀತ್ಯ ದಾಟಿದವರಾಗಿ, ಮತ್ತು ಇನ್ನೂ ಅಷ್ಟೇ ಅಲ್ಲದೆ ಸಮತೀತ ಗೋತ್ರಕಃ ಸಮತೀತ ಸಹ್ಯ ವಿಂಧ್ಯಾದಿ ಪರ್ವತಃ, ಆ ಸಹ್ಯ ಪರ್ವತ, ವಿಂಧ್ಯ ಪರ್ವತ ಮುಂತಾದ ಪರ್ವತಗಳನ್ನೆಲ್ಲದನ್ನು ದಾಟಿದವರಾಗಿ. ಹೇಗೆ ದಾಟಿದ್ದಾರೆ? ಪುರಾ ಇವ ಪೂರ್ವಂ ಯಥಾ ಬದ್ರಿಕಾಶ್ರಮಂ ಪುನರಪಿ ಬದ್ರೀಂ ಪ್ರಾಪ್ಯ ಕೃಷ್ಣಂ ಚ ನತ್ವಾ ಅಂತ ವಾಸಿಸಿದೆ. ಪುನರಪಿ ಬದ್ರೀಂ, 2ನೇ ಸಾರಿ ಬದ್ರಿಗೆ ಹೋದ ಸಮಾಚಾರ ಹೇಳ್ತಾ ಇದ್ದಾರೆ. ಮುಂದೆ ಹೋದ ರೀತಿಯಲ್ಲೇ ಪುರಾ ಇವ, ಮುಂದೆ ಹೋದ ರೀತಿಯಲ್ಲೇ ಕೂಡ ಇಲ್ಲಿ ಮತ್ತು ಹೋಗಿ ಬದ್ರಿಕಾಶ್ರಮವನ್ನು ತಲುಪಿದ್ದಾರೆ ಅಂತೇಳಿ. ಇಲ್ಲಿ ಕೂಡ ಮುಂದೆಲ್ಲಾನು ಆಚಾರ್ಯರು ಹನುಮದ ಭೀಮ ಅವತಾರಗಳಲ್ಲಿ ಭಗವಂತನ ಸರಿಯಾದ ರೂಪವನ್ನು ತಿಳಿಸಿಕೊಟ್ಟಂತೆ ಮಧ್ವಾಚಾರ್ಯರಲ್ಲಿ ಕೂಡ ಪುನರಪಿ ಮತ್ತು ಕೂಡ ಭಗವಂತನ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟವರಾಗಿದ್ದಾರೆ ಮಧ್ವಾಚಾರ್ಯ. ಅದಕ್ಕೆ ಪುರಾ ಇವ ಅಂತ ಹೇಳಿದಾಗ ಪುರಾ ಬ್ರಹ್ಮಚರ್ಯ ಆಶ್ರಮ ಅನಂತರಂ ಪುರಾ ಇವ, ಪುರಾ ಅಂದರೆ ಮುಂದಿನ ಆಶ್ರಮಗಳು, ಸನ್ಯಾಸಾಶ್ರಮಕ್ಕೆ ಮುಂದಿನ ಬ್ರಹ್ಮಚರ್ಯಾದಿ ಆಶ್ರಮಗಳು ಅವು ಆದ ಮೇಲೆ ಉತ್ತಮ ಆಶ್ರಮ, ಉತ್ತಮವಾದ ಬದ್ರಿಕಾಶ್ರಮಕ್ಕೆ ಹೋಗಿದ್ದಾರೆ. ಅದು ಫಿಸಿಕಲ್ ಆಗಿ.
ಇಲ್ಲಿ ಉತ್ತಮ ಆಶ್ರಮ, ಉತ್ತಮವಾದ ಸನ್ಯಾಸಾಶ್ರಮವನ್ನು ಹೊಂದಿದ್ದಾರೆ. ಆಪತ್ ಪ್ರಾಪ ಹೊಂದಿದ್ದಾರೆ. ಅಲ್ಲಿ ಬದರಿಯನ್ನು ಹೊಂದಿದ್ದಾರೆ, ಇಲ್ಲಿ ಸನ್ಯಾಸಾಶ್ರಮವನ್ನು ಹೊಂದಿದ್ದಾರೆ. ಸೊ ಈ ವರ್ಬು ವಿಶೇಷಣಗಳು ಇವೆಲ್ಲ ಎರಡಕ್ಕೂ ಅನ್ವಯವಾಗುವ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಕ್ರಿಯಾಪದವು ಎರಡಕ್ಕೂ ಆಪತ್ತು ಹೊಂದಿದ್ದಾರೆ, ಬದರಿಕಾಶ್ರಮ ಹೊಂದಿದ್ದಾರೆ, ಇಲ್ಲಿ ಸನ್ಯಾಸಾಶ್ರಮ ಹೊಂದಿದ್ದಾರೆ. ಅಲ್ಲಿ ನದಿಗಳನ್ನು ದಾಟಿದ್ದಾರೆ, ಇಲ್ಲಿ ವೇದಗಳಲ್ಲಿರುವ ವೇದವಾಣಿಯಲ್ಲಿರುವ ಅರ್ಥಗಳನ್ನು ಕಾಣಿಸುವ ಅರ್ಥ ಮಾತ್ರ ಅಲ್ಲದೆ ಅದನ್ನು ದಾಟಿ ಮೀರಿ ಇನ್ನೂ ಹೆಚ್ಚು ಅರ್ಥಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ಪರ್ವತಗಳನ್ನು ದಾಟಿದ್ದಾರೆ. ಇಲ್ಲಿ ಈ ವಿಷಯದಲ್ಲಿ ಮತ್ತು ಹೇಗೆ ಅಂತ ಹೇಳಿದರೆ ಗೋತ್ರಕ ಅಲ್ಲಿ ಹೇಳುವಾಗ ಹೇಳ್ತಾ ಇದ್ದಾರೆ, ಇದು ಹೇಳುವಾಗ ಸರಸ್ವತೀ ವಾಚಃ ಅತೀತ್ಯ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಇತ್ಯಾದೀನಾಂ ಆಪಾತತಃ ಸ್ವರ್ಗಾದಿ ವಿಷಯತ್ವ ಪ್ರತೀತಿಂ ಉತ್ಪಾದ್ಯ ಅಜ್ಞಪ್ರವೃತ್ತಿಕಾರಿಣಾಂ ವಚಸಾಂ. ನಮಗೆ ತಿಳಿಯದೇ ಇರುವವರಿಗೆ ಎಷ್ಟು ಒಂದು ಪ್ರವೃತ್ತಿಯನ್ನು, ಸಂಸಾರ ಬಂಧಕವಾಗಿರುವ ವಿಷಯಗಳನ್ನು ಹೇಳಿದಂತೆ ಅವು ತೋರಿದರೂ ಕೂಡ ಅವುಗಳಿಗೆ ವಿಷ್ಣು ವಿಷಯತ್ವ ಸಾಧನೇನ ಮೋಕ್ಷಪರತಾಂ ಪ್ರತಿಪಾದ್ಯ ಇತಿ ಭಾವ. ಮೋಕ್ಷ ಪ್ರತಿಪಾದನೆ ಮಾಡ್ತಾ ವಿಷ್ಣು ವಿಷಯವನ್ನು ತಿಳಿಸಿಕೊಡ್ತಾ ಹೇಳ್ತಾ ಮಾಡಿದ್ದಾರೆ ಅಂಥೇಳಿ. ಅದು ಸಮತೀತ ಗೋತ್ರಕ ಅಂದರೆ ಸಮತೀತ ವಿಶ್ವಾಮಿತ್ರಾದಿ ಗೋತ್ರ ವಿಹಿತ ಆಚಾರ ವಿಶೇಷ ಅಂಥೇಳಿ. ವಿಶ್ವಾಮಿತ್ರ ಗೋತ್ರ ಗೌತಮ ಗೋತ್ರ, ವಶಿಷ್ಠ ಗೋತ್ರ, ಈ ಗೋತ್ರಗಳಲ್ಲಿ ಇದ್ದು ಏನೇನು ಕಾರ್ಯಗಳು ಕರ್ಮಗಳು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಆಶ್ರಮಗಳಲ್ಲಿ ಮಾಡಬಹುದು ಅವೆಲ್ಲವನ್ನು ದಾಟಿದವರಾಗಿ, ಅಂದರೆ ಆ ಕರ್ಮಗಳು ಮಾಡೋದಿಲ್ಲ. ಈ ಮಿಕ್ಕ ಕರ್ಮಗಳಿದ್ದೇ ಇದೆ. ಸನ್ಯಾಸಾಶ್ರಮ ಅಂತ ಹೇಳಿದರೆ ಯಾವ ಕರ್ಮಗಳು ಇಲ್ಲ ಅಂತೇಳಿ, ಅದಕ್ಕೆ ಕುರುವನ್ನೇ ವೇಹ ಕರ್ಮಾಣಿ ಜಿಜಿ ವಿಶೇಷ ಶತಂ ಶಮಃ ಅಂತ ಹೇಳಿದಂತೆ ಎಲ್ಲ ಆಶ್ರಮಗಳಲ್ಲಿ ಯತಿಯಾಶ್ರಮ ಆಗಲಿ ಯಾ ಆಶ್ರಮ ಆಗಲಿ ಕರ್ಮಗಳೇ ಇಲ್ಲ ಅಂತ ಅಲ್ಲ, ಬೇರೆ ಬೇರೆ ರೀತಿಯ ಕರ್ಮಗಳು. ಅಗ್ನಿ ಕಾರ್ಯಗಳಿಲ್ಲ ಮಿಕ್ಕ ಆಶ್ರಮಗಳಲ್ಲಿ, ಸನ್ಯಾಸಾಶ್ರಮದಲ್ಲಿ. ಮಿಕ್ಕ ಆಶ್ರಮಗಳಲ್ಲಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಆಶ್ರಮಗಳಲ್ಲಿ ಅಗ್ನಿ ಕಾರ್ಯಗಳಿವೆ. ಸನ್ಯಾಸಾಶ್ರಮಗಳಲ್ಲಿ ಅಗ್ನಿ ಕಾರ್ಯ ಆ ಕರ್ಮಗಳಿಲ್ಲವೇ ಹೊರತು, ಆದರೆ ಜ್ಞಾನಕರ್ಮವೆಲ್ಲ ಮಾಡಬೇಕು. ಜನಗಳಿಗೆ ಪಾಠ ಹೇಳೋದಾಗಲಿ ಮತ್ತೊಂದಾಗಲಿ ಇವೆಲ್ಲ ಮಾಡಲೇಬೇಕು. ಆದ್ದರಿಂದ ಅದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಉತ್ತಮ ಆಶ್ರಮಂ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಕೃಷ್ಣ ಪ್ರಿಯಂ ಭಗವತಃ ಪ್ರಿಯಂ, ಭಗವಂತನಿಗೆ ಪ್ರೀತವಾದದ್ದು. ಅಲ್ಲಿ ವೇದವ್ಯಾಸರಿಗೆ ಪ್ರೀತಿವಾದಂತಹ ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ. ಇಲ್ಲಿ ಭಗವಂತನಿಗೆ ಪ್ರೀತಿಯಾಗಿರುವಂತಹ ಸನ್ಯಾಸಾಶ್ರಮ ಯತಿ ಆಶ್ರಮೇ ತುರಿಯೇ ವೈ ಪ್ರೀತಿರ್ಮಮ ಗರೀಯಸಿ ಅಂಥೇಳಿ ಭಗವಂತನೇ ಹೇಳಿದಂಥ ರೀತಿಯಲ್ಲಿ ಯತಿ ಆಶ್ರಮ ಭಗವಂತನಿಗೆ ಪ್ರಿಯವಾದದ್ದು 4 ಆಶ್ರಮಗಳಲ್ಲಿ. ಆ ಆಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ ಆಚಾರ್ಯ ಮಧ್ವರು. ಹೀಗೆ ಅಂದರೆ ಮುಂಚೆನೇ ಸ್ವೀಕಾರ ಮಾಡಿದ್ದಾರೆ, ಈಗ ಸ್ವೀಕಾರ ಮಾಡಿದ್ದಾರೆ ಅಂದರೆ ಈಗಲೇ ಸನ್ಯಾಸಾಶ್ರಮ ತಗೊಂಡಿದ್ದಾರೆ ಅಂತಲ್ಲ. ಸನ್ಯಾಸಾಶ್ರಮ ಮುಂದೆ ರೀತಿಯಲ್ಲಿ ಅಂದರೆ ಮುಂದೆನೇ ತೊಗೊಂಡಿದ್ದಾರೆ, ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಅಂತೇಳಿ. ಹಾಗೆ ಬದರಿಗೆ ಮುಂಚೆ ಹೋಗಿದ್ದಾರೆ, ಈಗ ಮತ್ತು ಬದರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಪುನರಪಿ ಬದರಿ ಇಂಪ್ರಾಪ್ಯ ಮತ್ತು ಬದರಿಗೆ ಹೋಗಿದ್ದಾರೆ. ಆ ಸನ್ಯಾಸಾಶ್ರಮನೇ ಹೋಗಿದ್ದಾರೆ, ಆ ಸನ್ಯಾಸಾಶ್ರಮ ಇನ್ನೂ ಮುಂದೆ ವರಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂಥೇಳಿ ಈ ವಿಧವಾಗಿ ಎರಡೆರಡು ಅರ್ಥಗಳನ್ನು ಬರುವ ರೀತಿಯಲ್ಲಿ ಈ ಸುಂದರವಾದ ಶ್ಲೋಕವನ್ನು ಮಾಡಿದ್ದಾರೆ. ಈ ಶ್ಲೋಕವನ್ನು ನಾವು ಹೀಗೆ ಚಿಂತನೆ ಮಾಡಿ ಮತ್ತೆ ಒಂದು ಸಲ ಶ್ಲೋಕ ಓದ್ತೀನಿ. ಇದು ಹೇಗಿದೆ ಅಂತ ಹೇಳಿದರೆ, ಸರಸ್ವತೀ ವೃತ್ತಿಕರಿ ಶರೀರಿಣಾಂ ಅತಿಥ್ಯ ಬಹ್ವೀ ಸಮತೀತ ಗೋತ್ರಕಃ ಪುರೇವ ಕೃಷ್ಣ ಪ್ರಿಯಮಾಪದಾಶ್ರಮಂ ಪೃಥು ಪ್ರಬೋಧ ಪುನರುತ್ತಮಾಶ್ರಮಂ ಅಂಥೇಳಿ. ಆಶ್ರಮ ಶ್ರಮವಿಲ್ಲದೆ, ಆಶ್ರಮ ಅಂದರೆ ಸನ್ಯಾಸಾಶ್ರಮ, ಅದೇ ವಿಧವಾಗಿ ಬದರಿಕಾಶ್ರಮ. ಇವೆಲ್ಲವನ್ನು ನಮಗೆ ಈ ವಿಧವಾಗಿ ಶ್ಲೇಷರೂಪಕವಾಗಿ ಈ ಅರ್ಥಾನುಸಂಧಾನ ಮಾಡಬೇಕಂತ ಹೇಳಿದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಪದ್ಯ 54ನೇ ಪದ್ಯ ಮುಂದೆ ನೋಡೋಣ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು.